tick tick boom. ಏನೋ ಬೋರ್ಡು ಎಷ್ಟು ದೊಡ್ಡದಾಗಿ ಹಾಕ್ಬಿಟ್ಟವ್ರೆ. ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಇದೇ ನೋಡಿ ಗುರು, ಇವತ್ತು ನಾವು ಹೋಗ್ತಾ ಇರೋ ಜಾಗ. ಇಲ್ಲಿ ನಮ್ಮ F-77 ರೆಡಿಯಾಗಿ ನಿಂತೈತೆ ಹೊರಡೋಕ್ಕೆ. ಅಲ್ಲಿ ಮೇಲೆ ಕಾಣಿಸ್ತೈತಲ್ಲ ಅದೇ ಅಲ್ವೇನಾ ಬೆಟ್ಟ? ಇದೇನು ಚಿಕ್ಕ ಬೆಟ್ಟನೇ. ಸೊ ಅಲ್ಲಿ ಮೇಲೆ ಕಾಣಿಸ್ತಿದ್ದಿಲ್ಲ, ಆ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ತುಂಬ ಪೀಸ್ಫುಲ್ ಲೊಕೇಶನ್ನು. ಬನ್ನಿ ಹೋಗೋಣ. ಹೊರಡೋಣ. ನಾನು ಇವತ್ತು ಈ ರೋಡು ನಿಮಗೆ ಪೂರ್ತಿ ತೋರಿಸ್ತೀನಿ. ಪಕ್ಕದಲ್ಲಿರೋ ತೋಟಗಳು ನೋಡಿಕೊಂಡು ಹಾಗೆ ಹೋಗೋಣ. ನನಗೆ ಯಾಕೆ ಇವತ್ತು ಈ ರೋಡ್ ಪೂರ್ತಿ ತೋರಿಸ್ತಿದ್ದೀನಿ ಅಂದರೆ, ಇಲ್ಲಿ ಮಳೆ ಬಿದ್ದಿರೋದಕ್ಕೆ ರೋಡ್ ತುಂಬ ನೀಟಾಗೇ ಇದೆ, ಏನು ಅಷ್ಟೊಂದು ಗಲೀಜಿಲ್ಲ. ಸೊ ಮಳೆ ಬಿದ್ದಾಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋದಕ್ಕೆ ನಿಮಗೆ ಈ ರೋಡ್ ಪೂರ್ತಿ ತೋರಿಸ್ತೀನಿ. ಹಾಗೆ ಹೋಗೋಣ. ತುಂಬ ಶಾರ್ಟ್ ಡಿಸ್ಟೆನ್ಸ್ ಇದ್ದು, ನಿಮ್ಗೇನು ಬೋರ್ ಆಗೋಲ್ಲ. ಸೊ ಮಾತಾಡಿಕೊಂಡು ಹಾಗೆ ಹೋಗೋಣ. ಇಂಟರ್ನ್ಯಾಷನಲ್ ಸ್ಕೂಲ್ ಮಗ ಇದು. ಆಲ್ಮೋಸ್ಟ್ ಹಳ್ಳಿಗೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಬರ್ತಾಯಿದೆ ಗುರು. ನೋಡಿ ರೋಡ್ ಏನು ಅಷ್ಟೊಂದು ಗಲೀಜು ಆಗಿಲ್ಲ, ಮಳೆಗೆ ಆರಾಮಾಗಿದೆ. ಸೊ ನಮಗೇನು ರೊಚ್ಚು ಆ ಥರ ಏನೂ ಅನಿಸಲ್ಲ. ಸೊ ಬೈಕು ಸಹ ಏನು ಅಷ್ಟೊಂದು ಗಲೀಜಾಗಲ್ಲ, ನೀಟಾಗಿದೆ ರೋಡು. ಮಳೆಗೆ ಇನ್ನೂ ಕ್ಲೀನಾಗಿ ಮಾಡಿಬಿಟ್ಟಿದೆ. ಈ ಸಿಮೆಂಟ್ ರೋಡು ಅಷ್ಟೇ ತುಂಬ ಕ್ಲೀನಾಗೇ ಇದೆ. ಸೊ ಆರಾಮಾಗಿ ಹೋಗ್ಬೋದು, ಮಣ್ಣೇನು ಅಷ್ಟೊಂದಿಲ್ಲ, ಆರಾಮಾಗಿ ಹೋಗ್ಬೋದು. ಮಳೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಗುರು. ನಾವು ಲೊಕೇಶನ್ ಫೈನಲ್ ರೀಚ್ ಆದ್ವಿ. ತುಂಬ ಶಾರ್ಟ್ ಡಿಸ್ಟೆನ್ಸೇ, ಆರಾಮಾಗಿದೆ, ರೋಡ್ ಚೆನ್ನಾಗಿದೆ. ಸೊ ಲೊಕೇಶನ್ಸ್ ಅಂತೂ ರೀಚ್ ಆದ್ವಿ. ತುಂಬ ಚೆನ್ನಾಗಿದೆ, ಕೂಲಾಗಿದೆ, ಏನು ಯಾರು ಜನನೇ ಇಲ್ಲಲ್ಲೋ, ಆರಾಮಾಗಿದೆ. ಆನೆಗಳು ಬೇರೆ 2 ನಿಲ್ಲಿಸ್ಬಿಟ್ಟಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ. ಮಸ್ತಾಗಿದೆ ಗುರು. ಒಂಥರ ಪೀಸ್ ಆಫ್ ಮೈಂಡ್, ಬಂದ ತಕ್ಷಣ ಪೀಸ್ ಆಫ್ ಮೈಂಡ್ ಅಪ್ಪ. ತುಂಬ ಕೂಲ್ ಅನಿಸುತ್ತಲ್ಲ ಈ ಜಾಗ. ಅಲ್ಲಿ ಹಿಂಗಿರ್ಬೇಕು ಮಗ, ಬೆಳಗ್ಗೆನೇ ಬರಬೇಕಾದ್ರೆ ಜಾಗ. ಏನು ಗುರು ಇದು ಟೆಂಪಲ್ಲು? ಶ್ರೀ ಭೂಪತಮ್ಮ ಗುಡ್ಡದಮ್ಮ ಸಮೇತ ಸಪ್ತಮಾತೆಯರ ಮೂಲ ದೇವಾಲಯ. ಏನು ಚೆನ್ನಾಗೈತಲ್ಲಿ. ನೋಡೋಕ್ಕೆ ಖುಷಿ ಗುರು, ನಿಜ ಗುರು, ಮಸ್ತಾಗೈತೆ ಗುರು. ಲೊಕೇಶನ್ ಈ ಕಡೆ ಇರೋರಿಗೆಲ್ಲರಿಗೂ ಗೊತ್ತಿರೋದೆ, ಆ ಥರ ಏನು ಸ್ಪೆಷಲ್ ಏನಿಲ್ಲ ಇದರಲ್ಲಿ. ಬಟ್ ಏನಂತಂದರೆ ತುಂಬ ಪೀಸ್ಫುಲ್ಲಾಗಿರಬೇಕು ದೇವಸ್ಥಾನ, ಜನ ಯಾರು ಕಾಣಿಸ್ಬಾರ್ದು, ಆರಾಮಾಗಿರಬೇಕು ಅಂದರೆ ಈ ಲೊಕೇಶನ್ಗೆ ಬರಬೇಕು. ಚೆನ್ನಾಗಿದೆ ಗುರು ಒಂಥರ. ಅದು ನೋಡಪ್ಪ ಏನು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಗೋಲ್ಡ್ ಕಲರು. ಬಾವುಟ ಹಾರಾಡ್ತಾಯಿತ್ತಲ್ಲ ಮೇಲೆ. ಈ ಕಲರ್ ಗ್ರೇಡಿಂಗು, ಗೋಲ್ಡನ್ ಕಲರ್ ಗ್ರೇಡಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಆನೆಗಳು ನೋಡು, ತುಂಬ ನಿಜವಾದ ಆನೆಗಳೇ ಅನಿಸ್ಬಿಡುತ್ತೆ, ಹಂಗಿದೆ ಅಲ್ಲಲ್ಲಿ. ನೋಡು ಎಷ್ಟು ಪೀಸ್ಫುಲ್ಲಾಗಿದೆ, ತುಂಬಾ ಪೀಸ್ಫುಲ್ ಲೊಕೇಶನ್ ಮಗ ಇದು. ಹಂಗಿರ್ಬೇಕಲ್ಲಿ ಆರಾಮಾಗಿ ಕೂತ್ಕೊಂಡು. ಇಲ್ಲಿಂದ ಮುಂದೆ ಹೋಗ್ತಾ ನಿಮಗೆ ಕೆಳಗಡೆ ಏನು ಕಾಣಿಸುತ್ತೆ ಬೆಟ್ಟದ ಕೆಳಗಡೆ ಅದು ತೋರಿಸ್ತೀನಿ. ಅದನ್ನು ನೋಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಳೆ ಬಿದ್ದಿರೋ ಎಫೆಕ್ಟು ಅಷ್ಟೇ, ತುಂಬ ಕೂಲ್ ಮೇಂಟೈನ್ ಮಾಡಿದೆ. ಅಂತ ಜಾಗದಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ. ಬೆಳಗ್ಗೆನೆ ನಮ್ಗೆ ಕೇಳಿಸೋದಿಲ್ಲ ನವಿಲುಗಳ ಸೌಂಡು. ನವಿಲುಗಳ ವಾಯ್ಸ್ ಮಾತ್ರ ಸರ್ರಾಗಿ ಕೇಳಿಸ್ತೈತಿಲ್ಲಿ. ವಾವ್ ಅಮೇಝಿಂಗ್ ವ್ಯೂಲಿ. ಬಾ ಏನು ಪೀಸ್ಫುಲ್ ಲೊಕೇಶನ್ನು. ಈ ವಿಡಿಯೋ ಅರ್ಧ ಭಾಗ ಅಷ್ಟೇ, ಇನ್ನರ್ಧ ಭಾಗ ಇನ್ನೊಂದು ವಿಡಿಯೋ ಪಾರ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನೋಡಿ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.